ಸೊ ರೆಡಿ ಆಗ್ತಿದೆ ಈ ಬೇಬಿ ಕಾರ್ನ್ ಪಕೋಡ. ತಿನ್ನೋಡ್ತೇನೆ ನಾನು. ಚೆನ್ನಾಗಿ ಬರುತ್ತೆ. ಸ್ವಲ್ಪ ಖಾರ ಕಮ್ಮಿ ಆಗಿದೆ ಹಾಕಿದ್ದನ್ನು. ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ ಬೇಕಿದ್ರೆ. ಖಾರ ಜಾಸ್ತಿ ತಿನ್ನೋರು, ಇನ್ನು ಮಕ್ಕಳೆಲ್ಲ ತಿಂತಾರೆ ಅಂದರೆ ಖಾರ ಕಮ್ಮಿ ಹಾಕ್ಕೊಳ್ಳಿ. ಸೂಪರ್ ಸ್ನ್ಯಾಕ್ಸ್. ಅದಕ್ಕೆ ಬೇಕಾಗಿ ಬೇಬಿ ಕಾರ್ನನ್ನು ತೊಗೊಂಡಿದ್ದೇನೆ ಮತ್ತು ಇದನ್ನು ಚಿಕ್ಕ ಚಿಕ್ಕ ಈ ರೀತಿ ರೌಂಡ್ ರೌಂಡ್ ಹೋಳುಗಳನ್ನಾಗೆ ಮಾಡ್ಕೊಂಡಿದ್ದೇನೆ ನೋಡಿ. ಈ ರೀತಿಯಲ್ಲಿ ತುಂಬ ದಪ್ಪ ಹೋಳುಗಳನ್ನು ಮಾಡ್ಕೊಳ್ಳೋದು ಬೇಡ, ಒಂದು ಮೀಡಿಯಮ್ ಸೈಜ್ ನಡೆಯುತ್ತೆ. ಅದರ ನಂತರ ಕುದಿಯೋ ನೀರಿಗೆ ಅದನ್ನ ಹಾಕ್ಕೊಬಿಡಬೇಕು, ಅಥವಾ ನೀರಿಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಸ್ಬಿಡಿ, ಸಾಕಾಗುತ್ತೆ. ತುಂಬ ಹೊತ್ತು ಬೇಯಿಸೋದು ಬೇಡ. ನಾನೀಗ ಅದನ್ನೆಲ್ಲ ಹಾಕಿ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೇನೆ. ಬಿಸಿ ಬಿಸಿ ನೀರಲ್ಲಿ ಕುದಿಸೋಕ್ಕಿಟ್ಟಿದ್ದೇನೆ, ಯಾಕಂದರೆ ಬೇಬಿ ಕಾರ್ನ್ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಕುದಿ ಬರ್ಸ್ಬಿಟ್ರೆ ಒಂದು 5 ನಿಮಿಷ ಬಿಸಿ ಮಾಡಿಬಿಟ್ರೆ ಸ್ವಲ್ಪ ಬೆಂದ್ಕೊಳ್ಳುತ್ತೆ. ಅರೆ ಬೆಂದ್ಕೊಳ್ಳುತ್ತೆ, ಅಂದರೆ ಎಲ್ಲ ಚೆನ್ನಾಗಿರುತ್ತೆ, ಬೆಂದ್ಕೊಳ್ಳುತ್ತೆ. ಅಷ್ಟು ಮಾಡಿ ಸೋಸ್ಕೋಬೇಕು. ಒಂದು ದೊಡ್ಡ ಸಾಸರು ಇಟ್ಕೊಂಡು ಸೋಸಿ ನೀರೆಲ್ಲ ತೆಕ್ಕೊಬಿಟ್ಟು ಆಮೇಲೆ ನಾನು ತೋರಿಸ್ತೇನೆ ಬ್ಯಾಟರನ್ನೇ ಯಾವುದ್ಯಾವುದೆಲ್ಲ ಹಾಕಿ ರೆಡಿ ಮಾಡ್ತೇನೆ ಅಂತ. ಅದರಲ್ಲಿ ಅದ್ದಿ ತೆಗೆದು ಕರೆದ್ಬಿಟ್ರೆ ಆಯಿತು. ಹೇಗೆ? ಸೊ ಈಗ ಬಿಸಿ ಬಿಸಿ ಕುದಿ ಬರ್ತಾ ಇದೆ, ಒಂದು 5 ನಿಮಿಷ ಮತ್ತೆ ಆಫ್ ಮಾಡಿ ಮತ್ತೆ ಸೋಸಿದ್ರೆ ಆಯಿತು. ಸಂಜೆ ಟೀ ಟೈಮಿಗೆ ಒಳ್ಳೆ ಸ್ನ್ಯಾಕ್ಸ್ ಆಯಿತಾ. ಬಿಸಿ ಬಿಸಿ ಟೀ ಕುಡಿತಾ ಒಂದು 4 ಹಾಗೆ ತಿಂದ್ಬಿಟ್ರೆ ಮುಗಿದೋಗುತ್ತೆ ಅಲ್ವಾ. 5 ನಿಮಿಷ ಆಯಿತು, ಕುದಿಸಿ ಆಯಿತು. ಈಗ ಅದನ್ನು ಸೋಸ್ಕೊಂಡಿದ್ದೇನೆ, ನೀರನ್ನೆಲ್ಲ ತೆಕ್ಕೊಂಡು. ಇದಿಷ್ಟೇ ಉಳಿದಿರೋದು ಈ ರೀತಿ, ಅಂದರೆ ಬೆಂದ್ಕೊಂಡಿದೆ, ತುಂಬ ಪಿಚಿಕ್ಕಾಗಿ ಬೆಂದ್ಕೊಂಡಿಲ್ಲ ಹಾಗೆ. ಈಗ ಬ್ಯಾಟರ್ ರೆಡಿ ಮಾಡೋಣ. ಒಂದು ಪಾತ್ರೆಗೆ 1 ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ ಅಕ್ಕಿ ಹಿಟ್ಟು ಥರ ನಾನು ಮಿಕ್ಸ್ ಮಾಡ್ತೇನೆ, ರೇಷಿಯೋ ಹಾಗೆ. ಇದು ಹಿಂಗನ್ನು ನೀರಲ್ಲಿ ಸ್ವಲ್ಪ ಕಲಿಸ್ತಾ ಇದ್ದೇನೆ, ಅಂದರೆ ಸ್ವಲ್ಪ ಅದು ಮೆಲ್ಟ್ ಆಗಬೇಕಲ್ವ, ಹಾಗೆ ಅದನ್ನು ಹಾಕಿಬಿಟ್ಟು ಆಮೇಲೆ ಉಪ್ಪನ್ನು ಕೂಡ ನೀರಲ್ಲಿ ಹಾಕಿ ಹಾಗೇ ಮಾಡಿದೆ. ಯಾಕಂದರೆ ಕಲ್ಲುಪ್ಪಲ್ವ ನಾವು ಬಳಸೋದು, ಅದು ಕೂಡ ಬೇಗ ಕರಗಲ್ಲ, ಪಕೋಡಕ್ಕೆ ಸರಿ ಹೋಗಲ್ಲ, ಅದಕ್ಕೋಸ್ಕರ. ಹಾಗೆ ಅದನ್ನು ಕೂಡ ಹಾಕಿದೆ. ಅದರೊಟ್ಟಿಗೆ ಸ್ವಲ್ಪ ಈಗ ಅರಿಶಿಣ ಪೌಡರು ಮತ್ತು ಖಾರದ ಪೌಡರ್, ಅಂದರೆ ಮೆಣಸಿನ ಹುಡಿಯನ್ನು ಖಾರಕ್ಕೆ ತಕ್ಕ ಹಾಗೆ, ಜಾಸ್ತಿ ಬೇಕಾದರೆ ಜಾಸ್ತಿ, ನಾನು ಸ್ವಲ್ಪ ಕಮ್ಮಿಯೇ ಹಾಕಿದೆ. ಹಾಗೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಿ, ಒಂದು ಹದ ಗೊತ್ತಿರುತ್ತಲ್ಲ, ಪಕೋಡ ಎಲ್ಲರೂ ಮಾಡಿರ್ತೀರ. ಇನ್ನು ಬಿಗಿನರ್ಸಿಗೆ ತೋರಿಸಿ ಬಿಡೋಣ ಹೇಗೆ ಎಷ್ಟು ಹದ ಅಂತ. ಈ ರೀತಿ ಆದಮೇಲೆ ಇದೆಲ್ಲ ಹೋಳುಗಳನ್ನು, ಬೆಂದ ಹೋಳುಗಳನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಬಿಡಬೇಕು. ಹೇಗೆ ಈರುಳ್ಳಿ ಪಕೋಡ ಮಾಡ್ತೀರಾ ನೋಡಿ, ಅದೇ ರೀತಿ ಎಲ್ಲ ಅದಕ್ಕೆ ಮಿಶ್ರಣಕ್ಕೆ ಮಿಕ್ಸ್ ಮಾಡಿ ಒಂದು ಸಲ ಹೀಗೆ ಮಗ್ಚ್ಕೊಬಿಟ್ರೆ ಅಥವಾ ಕಲಿಸ್ಕೊಂಡ್ಬಿಟ್ರೆ ಫುಲ್ಲು ಮಿಕ್ಸಪ್ ಆಗುತ್ತೆ. ಈಗ ಬಾಣಲೆಗೆ 1 ಬೈ 1 ಬಿಡ್ತಾ ಬರಬೇಕು. ಯಾರೆಲ್ಲ ಹೊಸದಾಗಿ ಕಲಿತಿದ್ದೀರಾ ಹದ ಈ ರೀತಿ ಬರಬೇಕು ನೋಡಿ. ಆಮೇಲೆ ಕಾದ ಎಣ್ಣೆ ಒಳಗೆ ಹೀಗೆ 1 ಬೈ 1 ಬಿಟ್ಬಿಡ್ಬೇಕು ಅಥವಾ ಹಾಕ್ಬಿಡ್ಬೇಕು. ಆಮೇಲೆ ತುಂಬ ಲೋ ಫ್ಲೇಮ್ ಇಡಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಿಬಿಟ್ರೆ ಆಯಿತು. ಸ್ವಲ್ಪ ತಿರುವಿ ಹಾಕ್ತಾ ಇರಬೇಕು, ಗೊತ್ತಾಗತ್ತಲ್ಲ, ಒಂಥರ ಕಲರ್ ಚೇಂಜಸ್ ಆಗುತ್ತೆ, ಹಸಿ ಬಣ್ಣದಕ್ಕಿಂತ ಬೇರೆ ಬಣ್ಣ ಆಗುತ್ತೆ, ಬ್ರೌನಿಶ್. ಆ ಟೈಪ್ ಆದ ಕೂಡಲೇ ತೆಗೆದುಬಿಟ್ರೆ ಆಯಿತು. ಟಿಶ್ಯೂ ಪೇಪರ್ ಇದ್ದರೆ ಅದರಲ್ಲಿ ಹಾಕ್ಬಿಡಿ, ಎಣ್ಣೆ ಎಲ್ಲ ಹೀರ್ಕೊಬಿಡುತ್ತೆ ಅದು. ಸೊ ಫೈನಲಿ ರೆಡಿ ಆಯಿತು ನಮ್ಮದು ಬೇಬಿ ಕಾರ್ನ್ ಪಕೋಡ. ಈಸಿ ಅಲ್ವಾ, ಯಾರೇ ಸಹ ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ಈಗ ಟೇಸ್ಟ್ ನೋಡುವ ಟೈಮ್ ನೋಡಿ. ಚೆನ್ನಾಗಿ ಬೆಂದ್ಕೊಂಡಿದೆ, ಚೆನ್ನಾಗಾಗಿದೆ, ಕರೆಕ್ಟಾಗಿ ಫ್ರೈ ಆಗಿದೆ, ಎಲ್ಲನೂ ಪರ್ಫೆಕ್ಟ್. ಸೊ ರೆಡಿ ಆಗ್ತಿದೆ ಈ ಬೇಬಿ ಕಾರ್ನ್ ಪಕೋಡ. ತಿನ್ನೋಡ್ತೇನೆ ನಾನು. ಚೆನ್ನಾಗಿ ಬರುತ್ತೆ. ಸ್ವಲ್ಪ ಖಾರ ಕಮ್ಮಿ ಆಗಿದೆ ಹಾಕಿದ್ದನ್ನು, ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ ಬೇಕಿದ್ರೆ. ಖಾರ ಜಾಸ್ತಿ ತಿನ್ನೋರು, ಇನ್ನು ಮಕ್ಕಳೆಲ್ಲ ತಿಂತಾರೆ ಅಂದರೆ ಖಾರ ಕಮ್ಮಿ ಹಾಕ್ಕೊಳ್ಳಿ. ಸೂಪರ್ ಸ್ನ್ಯಾಕ್ಸ್. ಸೊ ನೋಡಿದ್ರಲ್ಲ ಎಲ್ಲರೂ ಕೂಡ ಬೇಬಿ ಕಾರ್ನ್ ಪಕೋಡನ ಎಷ್ಟು ಈಸಿಯಾಗಿ ಆರಾಮಾಗಿ ಸಖತ್ತಾಗಿ ಮಾಡ್ಕೊಂಡು ತಿನ್ಬೋದು ಅಂತ. ಸಂಜೆ ಟೀ ಟೈಮಿಗೂ ಕೂಡ, ಊಟಕ್ಕೂ ಕೂಡ ಸೈಡಿಗೆ ಕರ್ಮ್ ತಿಂತ ಊಟ ಮಾಡೋದಕ್ಕೂ ಬೆಸ್ಟ್ ಕಾಂಬಿನೇಷನ್ನು. ನೀವು ಕೂಡ ಒಮ್ಮೆ ಮಾಡ್ಕೊಂಡು ತಿನ್ನಿ, ಟ್ರೈ ಮಾಡಿ, ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ.
ಓಕೆನಾ? ಇನ್ನೊಂದು ಬೆಸ್ಟ್ ರೆಸಿಪಿಯೊಂದಿಗೆ ತಿರ್ಗಾ ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್.